ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಚಿಂತನ ಪ್ರಭಾ ವಾಹಿನಿಯ ಈಟ್ ರಾಜ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಬೆಂಗಳೂರಲ್ಲಿ ಸುಪ್ರಸಿದ್ಧವಾದಂಥ ಹೋಟೆಲ್, ನಮ್ಮ ಇಸ್ಕಾನ್ ಪಕ್ಕದಲ್ಲಿರುವಂತಹ ವಿರಾಟ್ ಹೋಟೆಲ್, ಅವ್ರ ಮಾಲೀಕರಾದಂತಹ ವೀರೇಶ್ ಎಂಟಿ ಅವರು ನಮ್ಮ ಜೊತೆಲಿ ಇದ್ದಾರೆ. ಅವ್ರನ್ನ ಸಂಕ್ಷಿಪ್ತವಾಗಿ ವಿವರಣೆ ಕೇಳೋಣ, ಹಾಗೆ ಅವರ ಪರಿಚಯ ಕೂಡ ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಕೃಷ್ಣ. ಅದೇ ಇಷ್ಟೊತ್ತು ಹೇಳಿದೆ ನಾನು ನೋಡಿ, ಅಣ್ಣವರು ಅನ್ನದಾತ್ರ ಅಂತ ಹೇಳ್ತಾರೆ ನಿರ್ಮಾಪಕನ್ನ. ನೀವೊಂದು ಹೋಟೆಲ್ MD ಅಂದ್ರೆ ಸಂಸ್ಥಾಪಕರಾಗಿ ನೂರಾರು ಜನಕ್ಕೆ ಕೆಲಸ ಕೊಡ್ತಾ ಇದ್ದೀರಾ, ಹಾಗೆ ಗ್ರಾಹಕರಿಗೆ ಶುದ್ಧವಾದಂಥ ಊಟವನ್ನು ನೀಡ್ತಾ ಇದ್ದೀರಾ. ಸೊ ನಮ್ಮ ಈ ವಿರಾಟ್ ಹೋಟೆಲ್ ಬಗ್ಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಮ್ಮ ಉದ್ದೇಶನೂ ಜನರಿಗೆ ಒಂದು ಒಳ್ಳೆಯ ಊಟ ಕೊಡ್ಬೇಕನ್ನೋ ಉದ್ದೇಶದಿಂದನೇ ಹೋಟೆಲ್ ಸ್ಟಾರ್ಟ್ ಮಾಡಿದ್ವಿ. ಆ ಉದ್ದೇಶ ನೆರವೇರ್ತದೆ ಅಂತ ನಿಮ್ಮ ಮಾತುಗಳಿಂದ ನನಗೆ ಗೊತ್ತಾಗ್ತಾ ಇದೆ. ಅದು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ನು, ಅದೇ ನಮಗೆ ಖುಷಿ ಕೊಡ್ತಕ್ಕಂಥ ವಿಷಯ. ಮೊದಲಿಂದ ಏನಾದರೂ ನಿಮ್ಮ ಕುಟುಂಬದಲ್ಲಿ ಪಾರಂಪರಿಕವಾಗಿ ಹೋಟೆಲ್ ಮಾಡ್ಕೊಂಡು ಬಂದಿದ್ದೀರಾ ಅಥವಾ ತಾವು ಪ್ರಥಮವಾಗಿ ಮಾಡಿದ್ದೀರಾ ಸರ್ ಇದು ಹೋಟೆಲ್ನ? ಕಿರಾಣಿ ಶಾಪ್ ನಮ್ಮ ತಂದೆಯವರು ಶುರು ಮಾಡಿದರು. ಅಲ್ಲಿ ಫುಡ್ ಬಗ್ಗೆ, ಫುಡ್ ಕ್ವಾಲಿಟಿ ಬಗ್ಗೆ, ರೇಷನ್ ಯಾವ ಥರ ಇರಬೇಕು ಅನ್ನೋ ವಿಷಯದ ಬಗ್ಗೆ ನಮ್ಮ ತಂದೆಯವರು ಮಾತಾಡ್ತಾ ಇದ್ದರು. ಯಾವುದು ಕ್ವಾಲಿಟಿ, ಯಾವುದು ಇದು ಅಂತ. ಅದೊಂದಿಷ್ಟು ಅನುಭವ ನನಗೆ. ಅದು ಬಿಟ್ಟರೆ ಜೀವನದ ಜರ್ನಿಯಲ್ಲಿ ಹೋಟೆಲ್ ಇಂಡಸ್ಟ್ರಿ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ ಅನ್ನೋ ಒಂದು ಮೂಡಲ್ಲಿ ಅವಕಾಶ ಬಂತದು. ನಾವು ಹೋಟೆಲ್ ಮಾಡೋ ಅಂಥ ಸಂದರ್ಭ ಕ್ರಿಯೇಟ್ ಆಯಿತು. ಅದನ್ನು ನಾವು ಹೋಟೆಲ್ ಒಪ್ಕೊಂಡು ಶುರು ಮಾಡಿದ್ದು. ಸೂಪರ್ ಸರ್. ಸರ್, ಬೆಂಗಳೂರಲ್ಲಿ ಸಾಮಾನ್ಯವಾಗಿ ಒಂದು ನೂರಾರು ಹೋಟೆಲ್ಗಳಿದೆ. ಆದರೆ ಈ ವಿರಾಟ್ ಹೋಟೆಲ್ನ ವಿಶೇಷತೆ ಏನಪ್ಪ ಅಂತಂದರೆ, ಎಂಟ್ರಿ ಕೊಡ್ತಾ ಇದ್ದಂಗೆ ಸಿರಿದರ್ಶಿನಿ ಅಂತ, ಆಮೇಲೆ ಅದ್ರ ಬ್ಯಾಕ್ ಸೈಡೇ ನಾರ್ತ್ ಇಂಡಿಯನ್ ಫುಡ್ಸ್ ಇದೆ, ಆಮೇಲೆ ಗ್ರೌಂಡ್ ಫ್ಲೋರಲ್ಲಿ ಟೆಂಪಲ್ ಫುಡ್ ಅಂತ ಇದೆ, ಅಂದರೆ ಹಬ್ಬದ ಊಟ. ಈ ಒಂದು ಸ್ಪೆಷಲ್ ಕಂಟೆಂಟ್ ತಮ್ಮ ಮೈಂಡ್ಗೆ ಹೇಗೆ ಬಂತು ಸರ್ ಈ ಥರ ಮಾಡಬೇಕು ಅಂತ? ಸಿರಿದರ್ಶಿನಿ ಅದು ಫಾಸ್ಟ್ ಫುಡ್ ಥರ, ಎಮರ್ಜೆನ್ಸಿ ಇದ್ದವ್ರಿಗೆ ಬೇಗ ತಿಂಡಿ ತಿಂದ್ಕೊಂಡು ಬೇಗ ಹೋಗ್ಬೇಕು ಅನ್ನೋ ಉದ್ದೇಶ ಇರೋರಿಗೆ ಬೇಗ ರೆಡಿ ಇರುತ್ತೆ. ದರ್ಶಿನಿಯಲ್ಲಿ ಬರ್ತಾರೆ, ಫುಡ್ ತೊಗೊಳ್ತಾರೆ, ಫಾಸ್ಟಾಗಿ ಅವ್ರು ತಿಂಡಿ ಮುಗಿಸ್ಕೊಂಡು ಹೋಗ್ತಾರೆ. ಅಂಥವ್ರ ಸಲುವಾಗಿ ಅದು ಸಿರಿದರ್ಶಿನಿ ಅಂತ ಶುರು ಮಾಡಿದ್ವಿ. ಆರಾಮಾಗಿ ಕೂತ್ಕೊಂಡು ಫುಡ್ ಎಂಜಾಯ್ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೆ ನಾರ್ತ್ ಇಂಡಿಯನ್ ಡಿಶಸ್ ಪ್ರೇಮಿಗಳಿಗೋಸ್ಕರ NED ಒಂದು ಕೌಂಟ್ರು ನಾವು ಒಳಗಡೆ ಸಿಟ್ಟಿಂಗ್ ಅರೇಂಜ್ಮೆಂಟ್, AC ರೆಸ್ಟೋರೆಂಟಲ್ಲಿ ಸಿಟ್ಟಿಂಗ್ ಅರೇಂಜ್ ಮಾಡಿ ಒಳ್ಳೆಯ ಊಟ ಕೊಡೋ ಪ್ರಯತ್ನ ಮಾಡ್ತಾಯಿದ್ದೀವಿ. ಅದೇ ರೀತಿಯಾಗಿ ನಾನು ಶ್ರೀಕೃಷ್ಣ ಭಕ್ತ. ಅದೊಂದು ಫೀಲ್. ಅಲ್ಲಿರ್ತಕ್ಕಂಥ, ಇಲ್ಲಿಗೆ ಬರ್ತಕ್ಕಂಥ ಶ್ರೀಕೃಷ್ಣನ ದರ್ಶನಕ್ಕೆ ಬರ್ತಕ್ಕಂಥ ಭಕ್ತಾದಿಗಳಿಗೆ ಏನಾದರೂ ಒಂದು ವಿಶೇಷವಾಗಿ ಕೊಡೋಣ ಅನ್ನೋ ವಿಚಾರ ಬಂದಾಗ ನಮ್ಮ ಮನೆಯವರು, ಮಾಧುರಿ ಅಂತ ನಮ್ಮ ಮಿಸ್ಸಸ್ಸು, ನಮ್ಮ ಮನೆಯವರು ಕೂತ್ಕೊಂಡು ಮಾತಾಡಿದಾಗ ಒಂದು ಬಾಳೆ ಎಲೆ ಊಟ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತೇಳಿ ಒಂದು ಟೆಂಪಲ್ ಮೀಲ್ಸ್ ಅಂತ ಹೆಸರು ಇಟ್ಬಿಟ್ಟು ಶುರು ಮಾಡಿದ್ವಿ. ಅದು ಚೆನ್ನಾಗಿ ಬರ್ತಾ ಇದೆ. ನೀವು ಸವಿ ನೋಡಿದ್ದೀರಾ? ಬಹಳ ಅದ್ಭುತವಾಗಿದೆ. ಅಲ್ಲಿ ನಮ್ಮ ಗ್ರಾಹಕರು ಬರ್ತಾರಲ್ಲ, ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಊಟ ಮಾಡ್ತಾ ಇದ್ರು ಅಂದರೆ, ಏನಪ್ಪ ಈ ಥರ ಒಂದು ಸ್ಪೆಷಲ್ ಥಾಟ್ಸ್ ಇಟ್ಕೊಂಡು ತುಂಬ ಅದ್ಭುತವಾಗಿ ಮಾಡಿದ್ರು ಹೋಟೆಲ್ ಅನ್ನೋ ಅಭಿಪ್ರಾಯನೂ ಎಲ್ಲರೂ ಕೇಳಿದ್ದೀವಿ. ಹಾಗೆ ಸ್ವೀಟ್ಸ್, ವಿಶೇಷವಾದಂಥ ಹಲವಾರು ವಿವಿಧ ಬಗೆಯ ಸ್ವೀಟ್ಸ್ಗಳನ್ನು ಕೂಡ ಹೋಟೆಲ್ ವಿರಾಟಲ್ಲಿ ತಿನ್ಬೋದು ನಾವು. ಅದ್ರ ಬಗ್ಗೆ ಒಂದು ಮಾತು. ಅದೇ, ನಾವು ಸ್ವೀಟ್ಸ್ ಕೌಂಟ್ರು ರೆಡಿ ಮಾಡಿದ್ದೀವಿ. ಬೇರೆ ಬೇರೆ ಕಡೆಯಿಂದ ಸ್ವೀಟ್ಸು ಶುರು ಮಾಡಿದ್ವಿ. ಅಲ್ಲಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಆ ಕಾರಣಕ್ಕೆ ನಾವೇ ಒಂದು ಫ್ರೆಶ್ ಆಗಿ ಸ್ವೀಟ್ ಮಾಡಿಕೊಡ್ಬೇಕು ನಮ್ಮ ಕಸ್ಟಮರ್ಸಿಗೆ ಅಂತೇಳಿ ನಮ್ಮದೇ ಒಂದು ಸ್ವೀಟು ಟೀಮ್ನ ರೆಡಿ ಮಾಡಿಕೊಂಡು ನಾವೇ ಶುದ್ಧವಾಗಿ ಒಳ್ಳೆಯ ಇಂಗ್ರೀಡಿಯೆಂಟ್ಸ್ ಬಳಸಿ ಒಳ್ಳೆ ಸ್ವೀಟ್ ತಯಾರು ಮಾಡಿ ಫ್ರೆಶ್ ಆಗಿ ಕೊಡೋ ಪ್ರಯತ್ನ ಮಾಡಿದ್ದೀವಿ. ಅದು ಚೆನ್ನಾಗಿ ಹೋಗ್ತಾ ಇದೆ. ಸರ್, ಸ್ವೀಟ್ಸ್ ಅಂತ ಬಂದಾಗ ಸರ್, ಆ ಸ್ವೀಟ್ಸ್ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ರುಚಿ ಹೇಗಿರುತ್ತೆ ಅಂದರೆ ನಿಜವಾಗ್ಲೂ ಅಲ್ಟಿಮೇಟ್ ಸರ್. ಆ ಸ್ವೀಟ್ಸ್ ಬಗ್ಗೆ ಒಂದು 2 ಮಾತಾಡಿ. ಅದೇ, ಒಳ್ಳೆ ಇಂಗ್ರೀಡಿಯೆಂಟ್ಸ್ ಬಳಸಿದಾಗ ಯಾವುದೇ ಫುಡ್ಡು ಕ್ವಾಲಿಟಿನೂ ಟೇಸ್ಟಲ್ಲಿ ಮತ್ತು ಕ್ವಾಲಿಟಿಯಲ್ಲಿ ಚೆನ್ನಾಗಿ ಬರುತ್ತೆ. ಅದನ್ನು ನಾವು ಫುಲ್ಫಿಲ್ ಮಾಡ್ತೀವಿ. ನಮ್ಮ ಮ್ಯಾನೇಜರು, ನಮ್ಮ ಸ್ವೀಟ್ ಮಾಸ್ಟರ್ಗಳಿಗೆಲ್ಲ ಇಂಗ್ರೀಡಿಯೆಂಟ್ಸು ಇಂಥದ್ದೇ ಬಳಸ್ಬೇಕಂತ ನಾನು ಕಂಡೀಷನ್ ಆಗಿ ಹೇಳ್ತೀನಿ. ಒಳ್ಳೆ ಕಡೆ ನಾವು ಪರ್ಚೇಸ್ ಮಾಡಿ ಕ್ವಾಲಿಟಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಬಳಸ್ತೀವಿ. ಹಂಗಾಗಿ ಸ್ವೀಟ್ಸ್ ತುಂಬ ಚೆನ್ನಾಗಿ ಬರ್ತಾಯಿದೆ ನಮಗೆ. ಇಲ್ಲ, 100% ಒಳ್ಳೆ ಮಾತಿದೆ. ಯಾಕಂದರೆ ಕ್ವಾಲಿಟಿ ಕ್ವಾಂಟಿಟಿ ಕೊಟ್ಟಾಗ ಗ್ರಾಹಕರಿಗೆ ಇಷ್ಟ ಆದಾಗ ಅವ್ರ 10 ರೂಪಾಯಿ 20 ರೂಪಾಯಿ ಜಾಸ್ತಿ ಆದ್ರೂ ಕೊಡೋಣ ಬಿಟ್ರೆ ಅನ್ನೋ ಫೀಲ್ ಬರುತ್ತೆ. ಬಟ್ ಇಲ್ಲಿ ರೇಟು ಕೂಡ ಕಡಿಮೆ, ರುಚಿಕರವಾದಂಥ
ಬ್ಯೂಟಿಫುಲ್ ಸ್ವೀಟ್ಸ್ಗಳನ್ನು ಕೂಡ ನೀವು ಕೊಡ್ತಾ ಇದ್ದೀರಾ. ಹಾಗೆ ಸರ್, ಈಗ ವಿಶೇಷತೆ ಇನ್ನೊಂದೇನೆಂದರೆ ರೂಮ್ಸ್ ಕೂಡ ವ್ಯವಸ್ಥೆ ಇದೆ. ಇದು ಹೌದು. ಈಗ ನಿಮಗೆ ಅದು ಥಾಟ್ ಹೇಗೆ ಬಂತು ಸರ್, ಇದು ರೂಮ್ಸ್ ಅಂದರೆ ಗ್ರಾಹಕರು ಇಲ್ಲಿ ಏನಾದರೂ ಉಳ್ಕೊಳ್ಳೋಕ್ಕೆ? ಇಲ್ಲ, ರೂಮ್ಸು ಆಲ್ರೆಡಿ ಎಕ್ಸಿಸ್ಟಿಂಗ್ ನಾನು ಹೋಟೆಲ್ ಮಾಡಿದಾಗೆ ಇದ್ದು, ಅದೊಂದು ಅನುಕೂಲ ಆಯಿತು ನನಗೆ. ಹೋಟೆಲ್ ಜೊತೆಗೆ ಇಲ್ಲಿ ಬರ್ತಕ್ಕಂಥ ನಮ್ಮ ಗ್ರಾಹಕರಿಗೆಲ್ಲ ರೂಮ್ಸು ಇರುತ್ತೆ. ಅದರ ಜೊತೆಗೆ ತಿಂಡಿ, ನಾರ್ತ್ ಇಂಡಿಯನ್ ಇಷ್ಟಪಡೋವಂಥ ಜನರಿಗೆ ನಾರ್ತ್ ಇಂಡಿಯನ್ ಊಟ, ಸೌತ್ ಇಂಡಿಯನ್ ಪ್ಯೂರ್ ಊಟ ಬೇಕಂದವ್ರಿಗೆ ಬಾಳೆ ಎಲೆಯಲ್ಲಿ ಟೆಂಪಲ್ ಮೀಲ್ಸ್ ಹೆಸರಲ್ಲಿ ಅದೊಂದು ಶುರು ಮಾಡಿದ್ವಿ. ಹಂಗಾಗಿ ಗ್ರಾಹಕರಿಗೆ ತುಂಬ ಅನುಕೂಲವಾದ ವಾತಾವರಣ ನಾವು ನಿರ್ಮಾಣ ಮಾಡೋ ಪ್ರಯತ್ನ ಮಾಡಿದ್ದೀವಿ. ಅದೇ ರೀತಿಯಾಗಿ ನಮ್ಮ ಎಲ್ಲ ಕೆಲಸಗಾರರು, ನಮ್ಮ ಮ್ಯಾನೇಜರ್ಸ್ಗಳು ಒಳ್ಳೆ ಸರ್ವಿಸ್ ಕೊಟ್ಟು ಗ್ರಾಹಕರನ್ನ ತೃಪ್ತಿಪಡಿಸ್ತಾ ಇದ್ದಾರೆ. ಖಂಡಿತ ಸರ್. ನಾನು ಅಬ್ಸರ್ವ್ ಮಾಡಿದಾಗೆ ಈ ನಮ್ಮ ಚೆಫ್ಗಳಾಗಿರ್ಬೋದು, ಸರ್ವಿಸ್ ಮಾಡುವಂಥ ಕ್ಯಾಪ್ಟನ್ಸ್ಗಳಾಗಿರ್ಬೋದು, ಎಲ್ಲರೂ ಕೂಡ ಈಗ ನೋಡಿ ಅವರು ಎಷ್ಟು ಲವಲವಿಕೆಯಿಂದ ಖುಷಿಯಿಂದ ಗ್ರಾಹಕಗಳ ಹತ್ರ ಮಾತಾಡ್ತಾರೆ. ಅದನ್ನೆಲ್ಲ ನೋಡಿದ್ರೆ ತುಂಬಾ ಖುಷಿ ಆಯ್ತು ನಮಗೆ. ಹಾಗೆ ನಿಮ್ಮ ಬಗ್ಗೆ ಮಾತಾಡಬೇಕಾದ್ರೆ ನೀವು ಒಂಥರ ಸಕಲ ಕಲ ವಲ್ಲಭ ಇದ್ದಾಗೆ. ಯಾಕೆ ಈ ಮಾತು ಕೇಳ್ತಾ ಇದ್ದೀರಾ ಅಂದರೆ, ನೋಡಿ, ತಮ್ಮದೇ ಆದಂಥ ಒಂದು ರಾಜಸ್ಥಾನ್ ಗಿರ್ ತಳಿ ಹಸುಗಳನ್ನು ಸಾಗಾಣಿಕೆ ಮಾಡಿಕೊಂಡು ಅಲ್ಲಿ ನೀವು ಪರ್ಸನಲ್ ಅಂದರೆ ನೀವೇ ಒಂದು ತುಪ್ಪವನ್ನು ತಯಾರು ಮಾಡುವಂಥ ಒಂದು ಸಂಸ್ಥೆನ ಇಟ್ಕೊಂಡಿದ್ದೀರಾ. ನೋಡಿ, ನೀವೊಂದು ಆ್ಯಕ್ಚುಲಿ ಯುವಕರಿಗೆ ಮಾದರಿ. ನೀವು ಎಲ್ಲ ರೀತಿಯಲ್ಲೂ ಗ್ರಾಹಕರನ್ನ ಮೈಂಡಲ್ಲಿ ಇಟ್ಕೊಂಡು ಆ ಸ್ವೀಟ್ಸ್ ಅಷ್ಟು ರುಚಿ ಬರಬೇಕಾದ್ರೆ ತುಪ್ಪ ವೆರಿ ಇಂಪಾರ್ಟೆಂಟು. ಹೌದು ಅಲ್ವಾ ಸರ್? ಹೌದು ಸರ್. ಇದು ನೋಡಿ, ಗಿರ್ ಹಸುವಿನ ಶುದ್ಧ ತುಪ್ಪ, ಇದ್ರ ವಿಶೇಷತೆ ಬಗ್ಗೆ ಒಂದೆರಡು ಮಾತು ಹೇಳಿ ಸರ್. ಯಾಕೆಂದರೆ ಕರ್ನಾಟಕದಲ್ಲಿರೋ ಹಸುಗಳಿಗೂ ಮತ್ತು ರಾಜಸ್ಥಾನ್ ತಳಿ ಗಿರ್ ಅದಕ್ಕೂ ಇದಕ್ಕೆ ಏನು ವ್ಯತ್ಯಾಸ ಇರ್ಬೋದು? ಈ ತುಪ್ಪಕ್ಕೂ ಆ ತುಪ್ಪಕ್ಕೂ ಏನು ವಿಭಿನ್ನವಾಗಿರುತ್ತೆ ಅಂತ. ಇಲ್ಲ, ಈಗ ನಾನು ಒಂದು ವ್ಯವಸಾಯದ ಫ್ಯಾಮಿಲಿಯಿಂದ ಬಂದಿರತಕ್ಕಂಥವನು, ರೈತರ ಮಗ. ನಮ್ಮ ತಂದೆಯವರು ಫಾರ್ಮರು, ಜೊತೆಗೆ ಅವರು ಕಿರಾಣಿ ಶಾಪು ನಡೆಸ್ಕೊಂತ ಇದ್ದವರು. ಜನರ ಬಗ್ಗೆ ಕಾಳಜಿ, ನಾವು ಫಾರ್ಮರ್ ಆಗಿರೋದ್ರಿಂದ ಯಾವುದು ಒಳ್ಳೆಯದನ್ನು ಹುಡುಕೋ ಪ್ರಯತ್ನ ಮಾಡೇ ಇರ್ತೀವಿ ನಾವು. ಹಂಗಾಗಿ ದೇಶಿ ಹಸುಗಳು ನಮ್ಮ ಕರ್ನಾಟಕದಾಗಿರ್ಬೋದು, ಗುಜರಾತ್ ಆಗಿರ್ಬೋದು, ಮಲ್ನಾಡ್ ಗಿಡ್ಡ, ಲೋಕಲ್ ತಳಿಗಳು ಏನದವ ಅವೆಲ್ಲ A2 ಮಿಲ್ಕ್ ಅಂತ ಅವು ಕೊಡ್ತಕ್ಕಂಥ ಹಾಲಿಗೆ A2 ಮಿಲ್ಕ್ ಅಂತ ನಾವು ಕರಿತೀವಿ. A1 ಮಿಲ್ಕು ಆರೋಗ್ಯಕ್ಕೆ ಹಾನಿಕರ ಅಂತೇಳಿ ಪ್ರೂವ್ ಮಾಡಿದ್ದಾರೆ. ಹಲವಾರು ಜನ ಅದ್ರ ಬಗ್ಗೆ ಸಂಶೋಧನೆ ಮಾಡಿ ಈಗಾಗಲೇ ತಿಳಿಸ್ತಾ ಇದ್ದಾರೆ. A2 ಮಿಲ್ಕು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತೇಳಿ ಬೇಕಾದಷ್ಟು ಅದರ ಬಗ್ಗೆ ಸಂಶೋಧನೆಗಳು ನಡೆದಿದ್ದಾವೆ. ಅದರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಅಂಥ ಸಂದರ್ಭದಲ್ಲಿ ವಿಚಾರ ಮಾಡ್ತಾ ಇರಬೇಕಾದ್ರೆ ನಂದು ಒಂದು 30 ಎಕರೆ ಹೊಲ ಇದೆ. ಅದರಲ್ಲಿ ಒಂದಿಷ್ಟು ಹಸುಗಳು ಸಾಕಿದ್ದೀವಿ. ಅದರಲ್ಲಿ ಗಿರ್ ಹಸುಗಳು ವಿಶೇಷವಾಗಿ ಸಾಕಿದ್ದೀವಿ. ಜನರಿಗೆ ಒಳ್ಳೆಯದನ್ನು ಕೊಡ್ಬೇಕನ್ನೋ ಉದ್ದೇಶ ಯಾವಾಗಲೂ ತುಡಿತಾ ಇರುತ್ತೆ ನಮಗೆ. ಆ ಕಾರಣಕ್ಕೆ ನಾವು ತುಪ್ಪ ಮಾಡಿ ನಮ್ಮ ಗ್ರಾಹಕರಿಗೆ ಕೊಡೋಣ ಅನ್ನೋ ಉದ್ದೇಶದಿಂದ ನಮ್ಮ ಹಸುಗಳಿಂದನೇ ರೆಡಿಯಾದಂಥ ತುಪ್ಪವನ್ನು ನಾವು ಬಂದು ಸಿರಿ ತುಪ್ಪ ಅಂತ ಒಂದು ಬ್ಯಾನರ್ನೊಳಗಡೆ ಮಾರಾಟಕ್ಕೆ ಶುರು ಮಾಡಿದ್ದೀವಿ. ಜನ ಇದನ್ನು ತಗೊಂಡು ಇದನ್ನು ಊಟ ಮಾಡಿ ಅವ್ರ ಆರೋಗ್ಯ ಸುಧಾರಣೆ ಮಾಡಿಕೊಂಡ್ರೆ ಅದು ನನಗೆ ಖುಷಿ ಕೊಡ್ತದೆ. ಸರ್, ಇನ್ನೊಂದು, ನಾನು ಹೊರಗಡೆ ಎಲ್ಲ ತುಪ್ಪಗಳನ್ನು ನೋಡಿದ್ದೀನಿ. ಬೇರೆ ಬೇರೆ ಕಂಪ್ನಿಗಳ ತುಪ್ಪ ಎಲ್ಲ ಇರುತ್ತೆ. ಆ ಕ್ವಾಂಟಿಟಿಗಳು ಹೇಗಂದ್ರೆ ಈ ಕವರಲ್ಲಿ, ಈ ಒಂದು ಪಾಕೆಟ್ ಕವರ್ಗಳಲ್ಲಿ ಮಾರ್ತಾರೆ. ಆದರೆ ನೀವು ಗ್ರಾಹಕರಿಗೆ ಶುದ್ಧವಾಗಿರಬೇಕು, ಕ್ವಾಲಿಟಿಯಾಗಿರಬೇಕು ಅಂತ ಹೇಳ್ತಾ ಇದ್ರೆ ಕ್ವಾಂಟಿಟಿಗಳನ್ನು ಒಳ್ಳೆ ಬಾಟಲ್, ಯಾವುದೇ ರೀತಿಯಾದಂಥ ಕೆಮಿಕಲ್ ಇಲ್ಲದಿರೋ ಪೇಪರ್ ಬಳಸಿಲ್ಲ, ಕ್ವಾಂಟಿಟಿಗಳನ್ನು ಯಾವ ಗ್ರಾಮ್ಗಳಲ್ಲಿ ನೀವು ಮಾಡ್ತಾ ಇದ್ದೀರಾ ಸರ್? ಈಗ ನಾವು ಗಿರ್ ಹಸು ತುಪ್ಪನ ಒಂದು ಬಾಟಲಲ್ಲಿದ್ದರೆ ಹೈಜಿನಿಕ್ ಇರುತ್ತೆ ಅನ್ನೋ ಒಂದು ಕಾರಣಕ್ಕೆ ಗಾಜಿನ ಬಾಟ್ಲಲ್ಲಿ ಮಾಡ್ಬೇಕನ್ನೋ ವಿಚಾರ ಮಾಡಿ ಗ್ಲಾಸಲ್ಲೇ ಮಾಡ್ತಾಯಿದ್ದೀವಿ. ಈಗ ಸದ್ಯಕ್ಕೆ 150 ಗ್ರಾಮು, 250 ಗ್ರಾಮು, 500 ಗ್ರಾಮಿಂದು ಮಾಡ್ತಾಯಿದ್ದೀವಿ. ವಿಶೇಷವಾಗಿ ಗಿರ್ ಹಸು ತುಪ್ಪ ಬೇರೆ ತುಪ್ಪ, ನಮ್ಮ ಜರ್ಸಿ ಹಸುಗಳು ತುಪ್ಪಕ್ಕೆ ಕಂಪೇರ್ ಮಾಡೋಕ್ಕಾಗಲ್ಲ, ಎಮ್ಮೆ ತುಪ್ಪಕ್ಕೆ ಕಂಪೇರ್ ಮಾಡೋಕ್ಕಾಗೋದಲ್ಲ. ಈ ತುಪ್ಪದ ವಿಶೇಷತೆ ಅಂದರೆ ಸ್ವಲ್ಪ ಇಲ್ಲಿ ಕಾಸ್ಟ್ಲಿ ಅನಿಸಿದ್ರೂ ನಿಮ್ಮನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು ನಿಲ್ಲಿಸುತ್ತೆ ಇದು. ಕರೆಕ್ಟ್ ಸರ್. ನಾನು ಪ್ರಶ್ನೆ ಮಾಡಬೇಕು ಅಂತ ಅಂದ್ಕೊಂಡೆ, ಯಾಕಂದರೆ ನೋಡಿದ್ರೆ ಸ್ವಲ್ಪ ಕಾಸ್ಟ್ಲಿ ಅನಿಸ್ತು. ಬಟ್ ಆಮೇಲೆ ನೀವು ಹೇಳಿದಾಗ ಅರ್ಥ ಆಯ್ತು ನನಗೆ. ಒಳ್ಳೆ ಕ್ವಾಲಿಟಿ ಕ್ವಾಂಟಿಟಿ ಬೇಕು ಅಂದರೆ
ಎಕ್ಸ್ಪೆನ್ಸಸ್ ಹಾಗೆ ಆಗುತ್ತೆ. ಹೌದೌದು ಅಲ್ವಾ? ನಿಮಗೆ ಎಷ್ಟು ಖರ್ಚುಗಳಾಗತ್ತೆ ಇದ್ರ ಬಗ್ಗೆ, ಮತ್ತೆ ಸಾಗಾಣಿಕೆ ಖರ್ಚುಗಳು? ಇದರಲ್ಲಿ ಮಾರ್ಜಿನ್ ಅಂತ ಏನು ಸಿಕ್ಕೋದಿಲ್ಲ ನಮಗೆ. ಇದು ಒಂದು ಒಳ್ಳೆ ಉದ್ದೇಶಕ್ಕೆ ಮಾಡಿರ್ತಕ್ಕಂಥ ತುಪ್ಪ. ಇದು ಬೇರೆ ತುಪ್ಪಗಳು ಕಮರ್ಷಿಯಲಾಗಿ ಮಾಡಿದರೆ ನಾವು ಬೇರೆ ಬೇರೆ ತುಪ್ಪಗಳನ್ನೆಲ್ಲ ಮಾಡ್ಬೋದು, ಅದು ಉದ್ದೇಶ ನಮ್ಮದಿಲ್ಲ. ನಮ್ಮದು ಮುಖ್ಯವಾಗಿ ಇದಕ್ಕಾಗಿ ನೋಡ್ರಿ, 20 ಹಸು ಸಾಕ್ಲಿಕ್ಕೆ ಒಂದು 4-5 ಜನ ತುಪ್ಪ ಮಾಡಲಿಕ್ಕೆ, ಇದನ್ನು ನೋಡ್ಕೊಳ್ಳೋಕ್ಕೆ ಅದೆಲ್ಲ ಮಾಡ್ಕೊಂಡು ಹೋಗ್ತಾರೆ. ಅದರದ್ದು ಫುಡ್ಡು ಎಲ್ಲ ನಾವು ಹುಲ್ಲು ಬೆಳೆದು ಅದನ್ನೆಲ್ಲ ಮಾಡ್ತೀವಲ್ಲ, ಅದರ ಖರ್ಚಿಗೆ ಹಸುಗಳು ಸಾಕೋಕ್ಕೆ ಮ್ಯಾಚ್ ಆಗೋದಿಲ್ಲ. ಇದು ಬಹಳಷ್ಟು ಖರ್ಚು ಮ್ಯಾಚ್ ಆಗೋದಿಲ್ಲ. ಯಾವುದೇ ರೀತಿಯಲ್ಲಿ ನಾವು ಆರ್ಗ್ಯಾನಿಕ್ ಆಗಬೇಕು, ಸಾವಯವದಲ್ಲೇ ಬೇಕು ಅಂದಾಗ ಜನ ಹೆಚ್ಚು ದುಡ್ಡು ಕೊಡಲೇಬೇಕಾಗತ್ತೆ. ಹಂಗಿದ್ದಾಗ ಮಾತ್ರ ನಾವು ಒಳ್ಳೆ ಆರ್ಗ್ಯಾನಿಕ್ ಫುಡ್ಡು ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ತುಪ್ಪ ಕೂಡ ಅಷ್ಟೇ. ದೊಡ್ಡವರು ಮಾತಾಡಿದಾರಲ್ಲ ಸರ್, ಕಾಸು ಇದ್ದಷ್ಟು ಕಜ್ಜಾಯ ಅಂತ. ಹಾಗೆ ಕಮ್ಮಿ ಕ್ವಾಲಿಟಿಲಿ ತಗೋಬೇಕು ಅಂದ್ರೆ ಆರೋಗ್ಯಕ್ಕೆ ಹಾನಿಕರ. ಇದು ಆರೋಗ್ಯಕ್ಕೆ ಒಳ್ಳೇದಾಗುತ್ತೆ. ಹೌದೌದು. ಈಗ ನೀವು ಬೇರೆ ಎಲ್ಲ ತುಪ್ಪಗಳು ನಾರ್ಮಲ್ ಆಗಿ ಮಾರ್ಕೆಟಲ್ಲಿ ಸಿಗ್ತಕ್ಕಂಥ ತುಪ್ಪಗಳನ್ನ ಬಳಸೋದ್ರಿಂದ ನಿಮ್ಮ ಕೊಲೆಸ್ಟ್ರಾಲ್ ಆಟೋಮೆಟಿಕ್ಕಾಗಿ ಜಾಸ್ತಿ ಆಗುತ್ತೆ. ಈ ತುಪ್ಪನ ನಮ್ಮ ಕಾಡಸಿದ್ದೇಶ್ವರ ಸ್ವಾಮಿಗಳು 100 ಗ್ರಾಮ್ವರೆಗೂ ನೀವು ಈ ತುಪ್ಪನ ದಿನಕ್ಕೆ ಬಳಸಿದ್ರೂ ನಿಮಗೆ ಕೊಲೆಸ್ಟ್ರಾಲು ಬರೋಲ್ಲ. ಇದ್ದು ಕೊಲೆಸ್ಟ್ರಾಲು ಮೈನಸ್ ಆಗ್ತಾ ಹೋಗುತ್ತೆ. ದಿನ ಒಂದು ಸ್ಪೂನು ಮಗುಗೂ ಅಥವಾ ನೀವು ತೊಗೊಂಡ್ರೆ ನಿಮ್ಮ ಆರೋಗ್ಯದ ಸುಧಾರಣೆ ನೀವೇ ಚೆಕ್ ಮಾಡ್ಕೊಳ್ಬೇಕಾಗತ್ತೆ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಸ್ವಾಮೀಜಿಗಳು ಎಲ್ಲ ದೊಡ್ಡ ದೊಡ್ಡ ಸ್ವಾಮೀಜಿಗಳು ಇದ್ರ ಬಗ್ಗೆ ಅಧ್ಯಯನ ಮಾಡಿದಂಥವ್ರು, ದೇಶಿ ತಳಿಯಿಂದ ಬಳಸೋದ್ರಿಂದ ಏನೇನು ನಮಗೆ ಲಾಭ ಆಗುತ್ತೆ, ಈ ಕ್ಯಾನ್ಸರ್ ಸೆಲ್ಸು ಇಂಥವೆಲ್ಲ ಈ ನಮ್ಮ ಯಾವುದು ಫಾರಿನ್ ಹಸುಗಳು ಇಂದ A1 ಮಿಲ್ಕ್ ಅಂತ ಏನು ಬಳಸ್ತೀವಿ, ಅದರಿಂದ ಕ್ಯಾನ್ಸರ್ ಸೆಲ್ಸು ಕ್ರಿಯೇಟ್ ಆಗ್ತವೆ, ಅದರಿಂದ ಏನೇನು ರೋಗಗಳು ಬರ್ತವೆ ಅಂತೇಳಿ ನಿಮ್ಗೆ ಗೂಗಲಲ್ಲಿ ನೋಡಿದ್ರೆ ಸಿಗುತ್ತೆ. ಈಗೆಲ್ಲ ಇನ್ಫಾರ್ಮೇಷನ್ನು ಅದಕ್ಕಾಗಿ ಅಧ್ಯಯನ ಮಾಡಿದ್ದಾರೆ. ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಸಿಗುತ್ತೆ. ಅಂಥ ಪರಿಸ್ಥಿತಿ ನಾವು ಒಂದು ಸಣ್ಣ ಅಳಲಿಸೇವೆ ಈ ದೇಶದಾಗ ಹುಟ್ಟಿದ್ದಕ್ಕೆ. ಒಂದು ಸಣ್ಣ ನನ್ನ ಕೈಯಿಂದ ಏನು ನಾವೇನು ದೇಶನ ಸುಧಾರಣೆ ಮಾಡೋಕ್ಕಾಗೋದಿಲ್ಲ, ಒಂದು ಒಳ್ಳೇದು ಎಷ್ಟು ಮಾಡೋಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಮಾಡ್ತಾ ಹೋಗೋಣ ಅನ್ನೋ ಉದ್ದೇಶಕ್ಕೆ ಇದೊಂದು ತುಪ್ಪ, ಇದೊಂದು ಉದಾಹರಣೆ. ಹನಿ ಹನಿ ಗುಡಿದ್ರೆ ಹಳ್ಳ ಅಂತ ಹೇಳ್ತಾರೆ ಅಲ್ವಾ ಸರ್? ಇಷ್ಟೊಂದು ಸಾಧನೆ ಮಾಡಬೇಕಾದ್ರೆ ಅಂದರೆ ನೀವು ಮನಸ್ಸು ಮಾಡಿದ್ದೀರಾ, ಆದರೆ ಜೊತೆಯಲ್ಲಿ ಹೋಟೆಲಲ್ಲಿ ಕೆಲಸ ಮಾಡುವಂಥ ಕೆಲಸಗಾರರಾಗಿರ್ಬೋದು, ಹಾಗೆ ಈ ಒಂದು ಒಳ್ಳೆ ಕೆಲಸಕ್ಕೆ, ಒಳ್ಳೆ ಬಿಸ್ನೆಸ್ಗೆ ಫ್ಯಾಮಿಲಿ, ಅದು ನಿಮ್ಮ ಮನೆ ಕಡೆಯಿಂದ ಏನಾದರೂ ಒಳ್ಳೆ ಸಪೋರ್ಟ್ ಸಿಗ್ತಾ? ಯಾವ ರೀತಿ ನಿಮಗೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್? ಆ್ಯಕ್ಚುಲಿ ಈ ಹೋಟೆಲ್ ನಾನು ಪ್ರಾರಂಭ ಮಾಡ್ಬೇಕಂತ ನಿರ್ಧಾರ ಮಾಡಿದಾಗಲೇ ನಮ್ಮ ಮನೆಯವರು ಸಪೋರ್ಟಿಂದನೇ ನಾನು ಇದನ್ನು ಶುರು ಮಾಡಿದ್ದು. ನಾನು ಡಿಸಿಷನ್ ತೊಗೊಂಡೆ, ಹೋಟೆಲ್ ಮಾಡಬೇಕಂತ ನಿರ್ಧಾರ ತೊಗೊಂಡೆ, ಮನೆಯವ್ರಿಗೆ ತಿಳಿಸಿದೆ. ನಮ್ಮ ಮನೆಯವರು ಗೌರ್ಮೆಂಟ್ ಎಂಪ್ಲಾಯ್ ಆ್ಯಕ್ಚುಲಿ, ಮಾಧುರಿ ಅಂತ. ನಾನು ಸಂಸ್ಥೆಗಳನ್ನ ಹುಟ್ಟಾಕೋದ್ರಲ್ಲಿ ಯಾವಾಗಲೂ ನನ್ನ ನಿರಂತರ ಪ್ರಯತ್ನ ಇರ್ತದೆ. ನಮ್ಮ ಮನೆಯವರು ಈ ಹೋಟೆಲ್ ಇಂಡಸ್ಟ್ರಿ ಶುರು ಮಾಡ್ಬೇಕಂದ್ರೆ ನಮ್ಮ ಮಾವನವರು, ನಮ್ಮ ಅತ್ತೆಯವರು, ನಮ್ಮ ಅಳಿಯಂದರು, ನಮ್ಮ ಮಿಸ್ಸಸ್ಸು ಎಲ್ಲರಿಗೂ ಮಾತಾಡಿ ಶುರು ಮಾಡಿದ್ದು. ಶುರು ಮಾಡಿದ ಕ್ಷಣದಿಂದ ಪ್ರತಿದಿನ ಇಲ್ಲಿರ್ತಕ್ಕಂಥ ಫುಡ್ಡು ಇಂಪ್ರೂವ್ ಮಾಡ್ಬೇಕಂದ್ರೆ ಪ್ರತಿದಿನವೂ ಒಂದು 2-3 ತಿಂಗಳು ಟೇಸ್ಟ್ ಮಾಡ್ತಾಯಿದ್ವಿ. ನಮ್ಮ ಮಿಸ್ಸಸ್ ಹೋಗಿ ಬೆಳಗ್ಗೆ ತರಕಾರಿ ತರಲಿಕ್ಕೆಲ್ಲ ಬರ್ತಾಯಿದ್ರು. ಪ್ರತಿದಿನವೂ ಅವರು ಒಂದು 6-7 ತಿಂಗಳು ಅವ್ರ ಪರಿಶ್ರಮ ತುಂಬ ಇದೆ ಇಲ್ಲಿ. ಅದೇ ದೊಡ್ಡವ್ರು ಹೇಳಿದಾಗೆ ಹಾಳು ಮಾಡಿದ ಆಳು ತಾನು ಮಾಡಿದ ಉತ್ತಮ ಅಂತಾರೆ. ಹಾಗೆ ನೋಡಿ, ಒಂದು ಗಂಡಿನ ಯಶಸ್ಸಿನ ಹಿಂದೆ ಒಂದು ಹೆಣ್ಣಿರ್ತಾರೆ ಅನ್ನೋದು 100% ಸತ್ಯ ಈ ಮಾತು. ಅದರ ತಕ್ಕಂತಾನೆ ಮಾಧುರಿ ಮೇಡಮ್ ಅವರು, ನಿಮ್ಮ ಧರ್ಮಪತ್ನಿಯವರು ಅಷ್ಟೇ ಸಪೋರ್ಟ್ ಮಾಡಿದ್ದಾರೆ ಈ ಒಂದು ಸಾಧನೆಗೆ. ಅವ್ರ ಸಪೋರ್ಟಿಂದನೇ ನಾವು ಈಜಿ ಆಯಿತು ನನಗೆ 100%. ಈ ಹೋಟೆಲ್ ಇಂಡಸ್ಟ್ರಿ ನಾನು ಹೊಸದಾಗಿ ಬಂದಿದ್ದೆ. ಪ್ರತಿಯೊಂದು ಅವರು ಮನೇಲಿ ಏನು ಅಡುಗೆ ಮಾಡ್ತಾಯಿದ್ರು ಅದನ್ನು ಇಲ್ಲಿ ಅಳವಡಿಸೋ ಪ್ರಯತ್ನ ಮಾಡಿದರು. ನಮ್ಮ ಗ್ರಾಹಕರಿಗೆ ರುಚಿ ರುಚಿಯಾಗಿ ಫುಡ್ ಕೊಡ್ಬೇಕನ್ನೋ ಪ್ರಯತ್ನ ಅವ್ರದ್ದು ತುಂಬ ಪ್ರಯತ್ನ ಇದೆ. ತರಕಾರಿ ಕೂಡ ಅವರು ಹೋಗಿ ಸೆಲೆಕ್ಟ್ ಮಾಡಿ ತರ್ತಾಯಿದ್ರು ಪ್ರಾರಂಭದ ಹಂತದಲ್ಲಿ. ಆಮೇಲೆ ಅದು ಕಂಟಿನ್ಯೂ ಒಂದು ಪ್ಯಾಟರ್ನ್ ಸೆಟ್ ಆಯಿತು. ಈಗ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಖಂಡಿತ ಸರ್, ನಮ್ಮ ವಾಹಿನಿ ಕಡೆಯಿಂದ, ಆ ಗ್ರಾಹಕರ ಕಡೆಯಿಂದ ಮಾಧುರಿ ಮೇಡಮ್ ಅವರಿಗೆ ವಿಶೇಷವಾದಂಥ ಕೃತಜ್ಞತೆಗಳು ಸಲ್ಲಿಸ್ತಾ ಇದ್ದೀವಿ. ಸರ್,
ನಾವು ಏನೇ ಒಂದು ಕೆಲಸ ಮಾಡಬೇಕಾದ್ರೆ ಒಂದು ಸಾಧನೆ ಮಾಡಬೇಕಾದ್ರೆ ಆ ಪರಿಶ್ರಮದಿಂದ ಒಂದು ಗುರು ಅಂತ ಇರ್ತಾರೆ. ಆದ್ರೆ ಅಲ್ಲಿ ನಿಮ್ಮ ತಂದೆಯವ್ರ ಫೋಟೋ ನೋಡ್ತಾ ಇದ್ದೇನೆ, ನನಗೆ ಅನ್ನಿಸಿದಾಗೆ ನಿಮ್ಮ ತಂದೆಯವರೇ ನಿಮಗೆ ಒಂದು ಗುರು ಅಂತ ನಾನು ಭಾವಿಸಿದ್ದೇನೆ. ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡಿ ಸರ್. ನಮ್ಮ ತಂದೆ ನನಗೆ ಗುರು, ಸ್ನೇಹಿತ. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೇ. ಪ್ರತಿಯೊಂದು ಹಂತದಲ್ಲಿ ನನ್ನ ತಂದೆ ನನಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ರು. ಆಕಸ್ಮಿಕವಾಗಿ ಅವರು ಹೋದ ವರ್ಷ ಆ್ಯಕ್ಸಿಡೆಂಟಲ್ಲಿ ತೀರೋದ್ರು. ನಾನು ಪ್ರತಿಯೊಂದು ಹೆಜ್ಜೆಯಲ್ಲಿ ಅವ್ರು ಮಾತಾಡ್ತಾ ಇರಲಿಲ್ಲ, ನನಗೆ ಮೌನವಾಗೇ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾಯಿದ್ರು. ಅಂಥ ತಂದೆ ಆಶೀರ್ವಾದ ನನಗೆ ಯಾವಾಗಲೂ ಇದೆ. ಅವ್ರ ಬಗ್ಗೆ ಹೇಳೋಕ್ಕೆ ಶಬ್ದಗಳು ಸಾಲಲ್ಲ. ನನಗೆ ತಂದೆ ಅಂದರೆ ದೇವರೇ. ಅವ್ರಿಗಿಂತ ಬೇರೆ ದೇವರು ಇಲ್ಲ ಅಂತ ನನ್ನ ವೈಯಕ್ತಿಕ ಭಾವನೆ. ಆ ರೀತಿ ನಂದು ನಮ್ಮ ತಂದೆದು ಬಾಂಧವ್ಯ. ನಾನು ಕೇಳದೇ ಇದ್ದಾಗ, ನಾನು ಏನು ಮಾತಾಡದೇ ಇದ್ರೂ ನನ್ನ ಮನಸ್ಸಿನಾಗ ಏನು ನಡೀತಿದೆ ಅಂತೇಳಿ ಬೇಗ ಅರ್ಥ ಮಾಡ್ಕೊಳ್ತಕ್ಕಂಥ ವ್ಯಕ್ತಿತ್ವ ಅವ್ರದ್ದಿತ್ತು. ಕಷ್ಟ ಸುಖ ಎಲ್ಲದೂ ಅವರು ಮೌನವಾಗಿಯೇ ಅಬ್ಸರ್ವ್ ಮಾಡ್ತಾಯಿದ್ರು. ಎಲ್ಲ ರೀತಿಯಿಂದನೂ ನಾನು ಕೇಳ್ದಲ್ಲೇ ನನಗೆ ಸಪೋರ್ಟ್ ಮಾಡ್ತಾಯಿದ್ರು. ನಾನು ಒಬ್ಬನೇ ಮಗ ನಮ್ಮ ತಂದೆಗೆ, ಹಾಗಾಗಿ ನಾವು ಸ್ನೇಹಿತರಂತಲೇ ಇರ್ತಿದ್ವಿ. ಈಗ ಮಿಸ್ ಮಾಡ್ಕೊಳ್ತಾ ಇದ್ದೇನೆ ನಮ್ಮ ತಂದೆನ. ನಾವು ಕಣ್ಣಿಗೆ ಕಾಣದಿರೋ ದೇವರುಗಳು ಪೂಜೆ ಮಾಡೋ ಬದಲು ಕಣ್ಣಿಗೆ ಕಾಣುವಂಥ ತಂದೆ ತಾಯಿಗಳನ್ನು ಪೂಜೆ ಮಾಡಿದ್ರೆ ಅದಕ್ಕಿಂತ ಇನ್ನು ಬೇರೆ ಪೂಜೆ ಇಲ್ಲ, ಅವ್ರಿಗಿಂತ ದೇವರುಗಳು ಯಾರೂ ಇಲ್ಲ ಅಂತ ಹೇಳ್ತಾರೆ. ಸೊ ನೀವು ಅಷ್ಟು ಎಮೋಷನ್ ಆಗಿದ್ದೀರಾ ಅಂದರೆ ಅವರೆಷ್ಟು ಒಂದು ಗೆಳೆಯನಾಗಿ ಅಥವಾ ಗುರುವಾಗಿ ಬೆನ್ನೆಲುಬಾಗಿ ನಿಂತು ಸ್ಫೂರ್ತಿದಾಯಕರಾಗಿದ್ದಾರೆ. ಸೊ ಅವ್ರ ಆಶೀರ್ವಾದ ಖಂಡಿತವೂ ಸದಾ ನಿಮ್ಮ ಮೇಲೆ ಇದ್ದೇ ಇರುತ್ತೆ. ಚೆಫ್ಗಳಾಗಿರ್ಬೋದು, ಮತ್ತು ಕ್ಯಾಪ್ಟನ್ಗಳಾಗಿರ್ಬೋದು, ಮ್ಯಾನೇಜರ್ ಎಲ್ಲರನ್ನೂ ಮಾತಾಡಿಸಿದ್ದೇನೆ. ಸರ್ ಎಲ್ಲ 10 ವರ್ಷ 5 ವರ್ಷ 4 ವರ್ಷ ಇಲ್ಲೇ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ವರ್ಷಾನುಗಟ್ಟಲೆ ಇರಬೇಕಾದ್ರೆ ಅವರ ಒಂದು ಸಪೋರ್ಟ್ ಹೇಗಿದೆ? ಅವ್ರಿಗೆ ನಾನು ಓನರ್ಶಿಪ್ ಕೊಡ್ತೀನಿ, ಅಂದರೆ ಅವರಿಗೆ ಸ್ವಾತಂತ್ರ್ಯ ಕೊಡ್ತೀನಿ. ಕೆಲಸ ಮಾಡೋದ್ರಲ್ಲಿ ಹಿಂಗೆ ಬರಬೇಕು ಕ್ವಾಲಿಟಿ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ನಮ್ಮ ಮ್ಯಾನೇಜರ್ ಆಗಿರ್ಬೋದು ಮತ್ತು ಮೇಂಟೆನೆನ್ಸ್ ಮ್ಯಾನೇಜರ್ ಆಗಿರ್ಬೋದು ತುಂಬ ಸಪೋರ್ಟಿವ್ ಕೆಲಸ ಮಾಡ್ತಾರೆ. ತಾವೇ ಓನರ್ಶಿಪ್ ತೊಗೊಂಡು ತಮ್ಮದೇ ಕೆಲಸ ಅಂತೇಳಿ ಹೇಳಿದ್ದನ್ನು ಶ್ರದ್ಧಾ ವಹಿಸಿ ಮಾಡೋದ್ರಿಂದ ಈ ಹೋಟೆಲ್ನ ಸರಿಯಾಗಿ ತಗೊಂಡು ಹೋಗಲಿಕ್ಕೆ ಸಾಧ್ಯ ಆಯಿತು ನನಗೆ. ಈವನ್ ಕಿಚನಲ್ಲಿ ಕೂಡ ಟೇಸ್ಟ್ ಬಗ್ಗೆ ತುಂಬ ಕಾಳಜಿ, ಅವರಿಗೆ ಕ್ವಾಲಿಟಿ ಬಗ್ಗೆ ತುಂಬ ಕಾಳಜಿ. ಇದೆಲ್ಲ ನಾನು ಹೋಟ್ಲಲ್ಲಿ ದೇವರ ದಯದಿಂದ, ಶ್ರೀಕೃಷ್ಣ ಪರಮಾತ್ಮನ ದಯದಿಂದ ಅದೆಲ್ಲ ಎಲ್ಲ ಜನರನ್ನು ನನಗೆ ಸರಿಯಾದ ರೀತಿಯಲ್ಲಿ ಅವರು ಪರಮಾತ್ಮ ಜೋಡಿಸ್ಕೊಟ್ಟ ಅನಿಸುತ್ತೆ. ಆ ಕಾರಣದಿಂದ ಈ ಹೋಟೆಲ್ ಸಕ್ಸಸ್ಫುಲ್ಲಾಗಿ ಈಗ 5ನೇ ವರ್ಷ ನಾನು ರನ್ ಮಾಡೋಕ್ಕೆ ಸಾಧ್ಯ ಆಯಿತು. ಇನ್ನೂ ಗ್ರಾಹಕರಿಗೆ ಒಳ್ಳೊಳ್ಳೆ ರೀತಿಯಲ್ಲಿ ಫುಡ್ ಕೊಟ್ಟು ಗ್ರಾಹಕರ ತೃಪ್ತಿಯಿಂದ ನನಗೆ ಆರೈಸ್ತಾರೆ. ಇನ್ನೂ ಚೆನ್ನಾಗಿ ಇದನ್ನು ಬೆಳೆಸ್ತೀನಿ ಅನ್ನೋ ಒಂದು ವಿಶ್ವಾಸ ಇದೆ. ನೋಡಿ, ಒಬ್ಬ ರೈತ ಮನಸ್ಸು ಮಾಡಿದ್ರೆ ಉದ್ಯಮಿನೂ ಆಗ್ಬೋದು, ಸಾಧಕರು ಆಗ್ಬೋದು, ಗ್ರಾಹಕರಿಗೆ ಮತ್ತು ಹಾಗೆ ಯುವಕರಿಗೆ ನೀವು ಒಂದು ಮಾದರಿ ಸರ್ ನೀವು. ಯಾಕಂದರೆ ಒಬ್ಬ ರೈತ ಇಷ್ಟೆಲ್ಲ ಒಂದು ಸಾಧನೆ ಮಾಡಿದ್ದಾರೆ ಅಂದಾಗ ಒಳ್ಳೆಯ ಉದ್ದೇಶದಿಂದ ನಮಗೂ ಕೂಡ ಒಂದು ಖುಷಿ ಆಯಿತು. ಬೆಂಗಳೂರಲ್ಲೇ ಪ್ರಸಿದ್ಧವಾದಂಥ ಹೋಟೆಲ್ಲು ವಿರಾಟ್ ಹೋಟೆಲ್ನ ಮಾಲೀಕರು ಹೋಟೆಲ್ ಬಗ್ಗೆ ಸಂಕ್ಷಿಪ್ತವಾಗಿ ಒಂದು ವಿವರಣೆಯನ್ನು ನೀಡಿದ್ದಾರೆ. ಹಾಗೆ ತುಪ್ಪದ ಬಗ್ಗೆ ಬಹಳ ಆರೋಗ್ಯಕ್ಕೆ ತುಂಬ ಒಳ್ಳೆ ತುಪ್ಪ ಇದು, ನೀವು ಪರ್ಚೇಸ್ ಮಾಡಿ ಆರೋಗ್ಯವಾಗಿರಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್? ನಮ್ಮ ಹೋಟೆಲಲ್ಲಿ ಏನೇನು ನಾವು ನಾರ್ತ್ ಇಂಡಿಯನ್ ಡಿಶಸ್ ಇರ್ಬೋದು, ಸಿರಿದರ್ಶಿನಿ ಇರ್ಬೋದು, ಟೆಂಪಲ್ ಮೀಲ್ಸ್ ಇರ್ಬೋದು, ನಮ್ಮಲ್ಲಿ ತಯಾರಾಗ್ತಕ್ಕಂಥ ತುಪ್ಪ ಇರ್ಬೋದು, ಸ್ವೀಟ್ಸ್ ಇರ್ಬೋದು, ಎಲ್ಲದೂ ಗ್ರಾಹಕರಿಗೆ ಅನುಕೂಲ ಆಗುವಂತೆ ತಯಾರು ಮಾಡಿ ಅವ್ರನ್ನ ಸಂತೃಪ್ತಿ ಪಡಿಸ್ಬೇಕನ್ನೋ ಉದ್ದೇಶದಿಂದ ನಾವು ಈ ಹೋಟೆಲ್ ಉದ್ಯಮನ ಆಯ್ಕೆ ಮಾಡ್ಕೊಂಡಿದ್ದೀನಿ ನಾನು. ಹಾಗಾಗಿ ಆ ಪ್ರಯತ್ನದಲ್ಲಿ ಜನರ ಅಭಿಪ್ರಾಯನ ಸಂಗ್ರಹಿಸಿ ಅವ್ರಿಗೆ ಹೆಂಗೆ ಬೇಕು ಪ್ರತಿದಿನ ಕಲಿತಾ ಹೋಗ್ತೇನೆ ಅವ್ರ ನಿರೀಕ್ಷೆಗಳನ್ನ ರೀಚ್ ಮಾಡಲಿಕ್ಕೆ. ಆ ಪ್ರಯತ್ನದಲ್ಲಿ ಅವರು ಸಂತೋಷಪಟ್ಟರೆ ನಮಗೆ ಸಂತೋಷ ಆಗುತ್ತೆ. ಇದು ನಮ್ಮ ವೀಕ್ಷಕರಿಗೆ ಮತ್ತು ನಮ್ಮ ಗ್ರಾಹಕರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟೊತ್ತು ಎಲ್ಲ ವಿವರಣೆ ಕೊಟ್ಟಿದ್ದಕ್ಕೆ ಚಿಂತನ ಪ್ರಭಾ ವಾಹಿನಿಯ ಕಡೆಯಿಂದ ತಮಗೆ ಹೃದಯಪೂರ್ವಕ ನಮಸ್ಕಾರಗಳು ಸರ್. ಥ್ಯಾಂಕ್ ಯು.